ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರ ಇದು ರಾಷ್ಟ್ರೀಯ ನಾಯಕರಿಗೆ ಮಾಡಿರುವ ಅಪಮಾನ. ಅಡ್ಡ ಮತದಾನದ ವಿರುದ್ಧ ಶಾಸಕ ಶ್ರೀವತ್ಸ ಗರಂ. ಮೇಲುಕೋಟೆ ದೇಗುಲ ಹುಂಡಿ ಹಣ ಕಳ್ಳತನ ಪ್ರಕರಣ ಪ್ರಧಾನ ಖರ್ಚಕ ಸೇರಿ 6 ಮಂದಿ ಅಮಾನತು. ಜನವರಿ 11ರಂದು ನಡೆದಿದ್ದ ಪ್ರಕರಣ ಕೊನೆಗೂ ಎಚ್ಚೆತ್ತ ಆಡಳಿತ ಮಂಡಳಿ. ಅನಧಿಕೃತ ನಿರಾಶ್ರಿತರ ಆಶ್ರಮದ ಮೇಲೆ ಅಧಿಕಾರಿಗಳ ದಾಳಿ. ನರಕಯಾತನೆ ಅನುಭವಿಸ್ತಾ ಇದ್ದ 64 ಮಂದಿ ರಕ್ಷಣೆ. ಆಶ್ರಮ ಸೀಲ್. ಅಧಿಕೃತ ದಾಖಲೆಗಳಿಲ್ಲದ ಆಶ್ರಮದ ಮೇಲೆ ಅಟ್ಯಾಕ್. ಈ ಚುನಾವಣೆ ನಮಗೆ ಒಂದು ಹೊಸ ಅನುಭವ ನೀಡಿದೆ. ಗುಣ ಸರಿ ಮಾಡಿಕೊಳ್ಳಿ ಎಂಬ ಪಾಠವನ್ನು ನಮ್ಮವರೇ ಕಲಿಸಿದ್ದಾರೆ. ವಿಧಾನ ಪರಿಷತ್ ಫಲಿತಾಂಶದ ಬಗ್ಗೆ ಎಚ್ಡಿಕೆ ರಿಯಾಕ್ಷನ್. ಬಿಡದಿ ಟೌನ್ಶಿಪ್ ಯೋಜನೆಗೆ ಜೆಡಿಎಸ್ ವಿರೋಧ. ಬಿಡದಿ ಟೌನ್ಶಿಪ್ ವಿರುದ್ಧ ಮಂಡ್ಯದಲ್ಲಿ ಸಿಡಿದೆದ್ದ ಜೆಡಿಎಸ್. ಬಿಡದಿ ಯೋಜನೆ ಕೈ ಬಿಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ರಾಜ್ಯ ಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯ್ಕ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರುವ ಅಡ್ಡ ಮತದಾನವು ಮೈತ್ರಿ ಪಕ್ಷಗಳಿಗೆ ಮಾಡಿರುವ ನಂಬಿಕೆ ದ್ರೋಹ ಅಂತ ಶಾಸಕ ಶ್ರೀವತ್ಸ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಇನ್ನು ಚುನಾವಣೆಯಲ್ಲಿ ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸವಿತ್ತು ಮತ್ತು ಮೈತ್ರಿ ಅಭ್ಯರ್ಥಿಗೆ ಹೆಚ್ಚಿನ ಮತಗಳನ್ನು ನೀಡುವಂತೆ ಸೂಚಿಸಲಾಗಿತ್ತು. ಆದರೆ ಅಡ್ಡ ಮತದಾನ ನಡೆದಿರೋದು ವಿಪರ್ಯಾಸ. ಅಮಿತ್ ಶಾ ಮತ್ತು ನಿತಿನ್ ಗಡ್ಕರಿ ಅವರಂತಹ ರಾಷ್ಟ್ರೀಯ ನಾಯಕರ ಜೊತೆ ಈ ವಿಚಾರ ಚರ್ಚೆ ಆಗಿತ್ತು. ರಾಷ್ಟ್ರೀಯ ನಾಯಕರ ನಿರ್ದೇಶನ ಇದ್ರೂ ಸಹ ಮತ ಹಾಕಿಲ್ಲ ಅಂತ ಹೇಳಿದ್ರೆ ಅದು ಆ ನಾಯಕರಿಗೂ ಮಾಡಿರುವ ಅಪಮಾನವಾಗಿದೆ ಅಂತ ಶ್ರೀವತ್ಸ ಹರಿಹಾಯ್ದಿದ್ದಾರೆ. ಇನ್ನು ಅಡ್ಡ ಮತದಾನ ಮಾಡಿದವರ ವಿರುದ್ಧ ಈಗಾಗಲೇ ಕ್ರಮ ಕೈಗೊಳ್ಳಬೇಕಿತ್ತು. ತಪ್ಪಿತಸ್ಥರ ಮೇಲೆ ಶಿಸ್ತಿನ ಕ್ರಮವಾಗಲಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದಾನೆ. ಇನ್ನು ಈ ಘಟನೆಯು ಉಭಯ ಪಕ್ಷಗಳ ಕಾರ್ಯಕರ್ತರಿಗೆ ಹಾಗೂ ನಾಯಕರಿಗೆ ದೊಡ್ಡ ಮುಜುಗರ ಉಂಟು ಮಾಡಿದೆ. ಈ ಕುರಿತು ವಿರೋಧ ಪಕ್ಷದ ನಾಯಕರು ಮತ್ತು ರಾಜ್ಯಾಧ್ಯಕ್ಷರು ಸೂಕ್ತ ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ಭರವಸೆ ಸಹ ನೀಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಮ್ಮದು ಸ್ಟ್ರೆಂತ್ ಮೇಲೆ ನಾವು 2 ಗೆಲ್ತೀವಿ ಅನ್ನೋದಿತ್ತು. ಜೊತೆಗೆ ನಮ್ಮಲ್ಲಿ ಏನು ಸರ್ಪ್ಲಸ್ ವೋಟ್ ಏನಿದೆ ಅದನ್ನು ಮೈತ್ರಿ ಅಭ್ಯರ್ಥಿಗೆ ಹಾಕಬೇಕು ಅನ್ನುವಂಥದ್ದು ಮೇಲುಗಡೆ ನಮ್ಮೆಲ್ಲ ನಾಯಕರ ತೀರ್ಮಾನದಂತೆ ನೆನ್ನೆ 2 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಜೊತೆಗೆ ಮೈತ್ರಿ ಅಭ್ಯರ್ಥಿಗೆ ವರ್ಗಾವಣೆ ಆಗುವಂತೆ ಯಾರ್ಯಾರಿಗೆ ಹೇಳಿದ್ರು ಆ ಥರದವ್ರು ಮಾಡಿದ್ದಾರೆ ಅನ್ನುವಂಥದ್ದಾಗಿದೆ. ಇದರ ಜೊತೆಗೆ ನಾವು ನಮ್ಮ ರಾಜ್ಯದ OBC ಮೋರ್ಚಾದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ರಘು ಕೋಟಿಲಿ ಅವ್ರನ್ನ ಆಯ್ಕೆ ಮಾಡಿರೋದು ನಮ್ಮೆಲ್ರಿಗೂ ಒಂದು ತಳ ಸಮಾಜ, ಕೆಳವರ್ಗದ ಸಮಾಜ ಗುರುತಿಸಿ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಖುಷಿ ತಂದಿರುವಂಥ ವಿಚಾರ. ಹಾಗಾಗಿ ಅಭ್ಯರ್ಥಿಗಳ ಆಯ್ಕೆ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಹೆಚ್ಚುವರಿ ಮತಗಳು ಮೈತ್ರಿ ಅಭ್ಯರ್ಥಿಗೆ ಬಿದ್ದಿದ್ರೆ ಅವರು ಕೂಡ ಗೆಲ್ಲುವ ಚಾನ್ಸಸ್ ಇತ್ತು. ಆದರೆ ಕೇವಲ 14 ಮತಗಳಾಗಿರುವಂಥದ್ದು ಮೈತ್ರಿ ಅಭ್ಯರ್ಥಿ ಸೋಲು ಒಪ್ಕೊಂಡಿದ್ದಾರೆ. ಅದೇ ಆ ಹಿನ್ನೆಲೆಯಲ್ಲಿ ಒಂದು ಸಲ ರಾಜ್ಯದ ನಮ್ಮೆಲ್ಲ ವರಿಷ್ಠ ನಾಯಕರು ಇವತ್ತು ನಾಳೆ ಸೇರ್ಬೋದೇನೋ, ಎಲ್ಲಿ ಏನು ತಪ್ಪಾಗಿದೆ, ಏನು ಅಡ್ಡ ಮತದಾನ ಆಗಿದೆ ಅಂತ ಈಗಾಗಲೇ ಮಾಧ್ಯಮದವ್ರ ಮುಂದೇನು ಬಂದಿರುವಂಥ ಹಿನ್ನೆಲೆಯಲ್ಲಿ ತುಂಬ ಜನ ಕಾರ್ಯಕರ್ತರಿಗೆ, ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ಮುಜುಗರ ಆಗೋಗಿದೆ. ನಮ್ಮೆಲ್ಲರನ್ನ ಗೆಲ್ಲಿಸಿ ನಮ್ಮನ್ನು ಈ ಸ್ಥಾನಕ್ಕೆ ಕರ್ಕೊಂಬಂದಿರುವಂಥವ್ರು, ಪರಿಚಯ ಇಲ್ಲದೆ ಇರೋ ವ್ಯಕ್ತಿಗಳನ್ನು ಜನಗಳಿಗೆ ಪರಿಚಯ ಮಾಡಿಸಿರುವಂಥವ್ರು ನಮ್ಮ ಕಾರ್ಯಕರ್ತರು, ಅವರು ನಿನ್ನೆಯಿಂದ ತಲೆ ತಗ್ಗಿಸಿ ಓಡಾಡುವಂಗಾಗಿದೆ. ಈಗಾಗಲೇ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಒಪ್ಕೊಂಡಿದ್ದಾರೆ ಇದರಲ್ಲಿ ಕ್ರಾಸ್ ಓಟ್ ಆಗಿದೆ ಅನ್ನುವಂಥದ್ದು. ಹಾಗಾಗಿ ತಕ್ಷಣವೇ ಅವ್ರು ಯಾರು ಅಂತ ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕು. ಇಲ್ಲಾಂದರೆ ಒಂದು ಪಕ್ಷದ ಚಿಹ್ನೆ ಮೇಲೆ ಗೆದ್ದು ನಾವು ವಿಧಾನಸಭೆ ಪ್ರವೇಶ ಮಾಡಿರುವಂಥವ್ರು ಪಕ್ಷ ಹೇಳ್ದಂಗೆ ಕೇಳಲಿಲ್ಲ ಅಂತ ಆದರೆ ಅದಕ್ಕೆ ಅರ್ಥವೇ ಇರಲ್ಲ. ಆ ಹಿನ್ನೆಲೆಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ಆ ಥರ ಮಾಡಿದ್ದಾರೆ ಅಂತ ಇದೆ, ತಕ್ಷಣವೇ ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋವಂಥ ಒತ್ತಾಯವನ್ನು ಎಲ್ಲ ಕಾರ್ಯಕರ್ತರು ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಪರವಾಗಿ ನಾನು ಆಗ್ರಹ ಮಾಡ್ತೀನಿ, ತಕ್ಷಣವೇ ಕ್ರಮ ತಗೋಬೇಕು. ಇಲ್ಲಿ ಮೈತ್ರಿ ಪಾಲನೆ ಆಗಿಲ್ಲ ಅನ್ನುವಂಥದ್ದು, ಜೊತೆಗೆ ಮೈತ್ರಿ ಪಾಲನೆ ಮಾಡುವಂಥ ನಿಟ್ಟಿನಲ್ಲಿ BJP ಕೂಡ ಎಡವಿದೆ. ಇಲ್ಲಿ BJPಯ 1 ಮತಗಳು ಸಹ ಮೈತ್ರಿ ಅಭ್ಯರ್ಥಿಗೆ ಆಗಿಲ್ಲ ಅನ್ನುವಂಥದ್ದು. ಅದೇ ಅದನ್ನು ಆ ಥರ ಮೈತ್ರಿಗೆ ಕೊಟ್ಟಿದ್ದು ಓಟ್ ಹಾಕಿಲ್ಲ ಅನ್ನೋರು ಯಾರಿದ್ದಾರೆ ಅದನ್ನು ಇವರು ಪತ್ತೆ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ಬೆಳಗ್ಗೆಯಿಂದನೂ ಮಾಧ್ಯಮದಲ್ಲಿ ಸ್ವಲ್ಪ ರಾಜ್ಯದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಸೀರಿಯಸ್ ಆಗಿ ಇದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ನನಗನ್ಸುತ್ತೆ ಎರಡೂ ಮೈತ್ರಿ ಧರ್ಮದ ಪಾಲನೆಯೂ ಆಗಬೇಕಾಗಿತ್ತು. ನಮ್ಮದು ಅನ್ನುವಂಥ ಮತ ಬಿದ್ದಿಲ್ಲ ಅನ್ನುವಂಥದ್ದು ಏನಾಗಿದೆ, ಅಥವಾ ಯಾರ್ದೋ ಒಂದು ತಿರಸ್ಕೃತ ಮತ ಅಂತ ಏನಿದೆ, ತಿರಸ್ಕೃತನೋ ಆಗುವಂಥ ರೀತಿಯಲ್ಲಿ ಏನು ಚುನಾವಣೆಯಲ್ಲಿ ಬರೆಯೋದೇನು ದೊಡ್ಡ ಏನು ಇರಲಿಲ್ಲ. ಯಾಕೆ ತಿರಸ್ಕೃತ ಆಯಿತು, ಅದರ ಹಿನ್ನೆಲೆ ಏನು ಅನ್ನೋದನ್ನು ನನಗನ್ಸುತ್ತೆ ಒಂದು ಸಲ ತನಿಖೆ ಮಾಡಬೇಕು. ಇದಕ್ಕೆ
ಅಂತ್ಯ ಆಡಬೇಕು. ಇಲ್ಲಾಂದರೆ ನಮ್ಮನ್ನು ಜನ ನಂಬೋದಿಲ್ಲ. ನಾವೇ ರೆಸಾರ್ಟು ರಾಜಕಾರಣ ಈ ಬಾರಿ ಅವ್ರು ಮಾಡಿದ್ರು ಅಂತ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಪಕ್ಷದಲ್ಲೂ ಈ ಥರ ಆಗೋಗಿದೆ ಅನ್ನುವಂಥದ್ದೇ ನೋವಿನ ಸಂಗತಿ. ತಕ್ಷಣವೇ ಇದಕ್ಕೇನಾದರೂ ಒಂದು ಕ್ರಮವನ್ನು ಇಮ್ಮಿಡಿಯೇಟ್ ತಗೋಬೇಕು. ಪಾಂಡವಪುರದ ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇಗುಲದ ಹುಂಡಿ ಹಣ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನ ಅರ್ಚಕರು ಸೇರಿದಂತೆ 6 ಮಂದಿಯನ್ನ ಅಮಾನತುಗೊಳಿಸಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಧಾನ ಅರ್ಚಕ ನಾರಾಯಣ ಭಟ್, ಮಣೇಗಾರ ಕಸ್ತೂರಿ ಶ್ರೀನಿವಾಸನ್, ಇನ್ನು ಪಾರುಪತ್ತೆಗಾರ ಶ್ರೀಧರ, ಪರಿಚಾರಕ ತಿರುವೆಂಗಡಾಚಾರ್ ಹಾಗೂ ಕಾವಲುಗಾರರಾದ ಗಂಗಾಧರ್ ಮತ್ತು ಬಸವರಾಜ್ ಅವರನ್ನ ಅಮಾನತು ಮಾಡಲಾಗಿದೆ. ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇಗುಲದ ಹುಂಡಿ ಹಣ ಕಳ್ಳತನವು ಕಳೆದ ಜನವರಿ 11ರಂದು ನಡೆದಿತ್ತು. ಇನ್ನು ಈ ಸಂಬಂಧ ಜೂನ್ ತಿಂಗಳಲ್ಲಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಶೀಲಾ ಅವರು ಈ 6 ಮಂದಿಯ ವಿರುದ್ಧ ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ರು. ಪೊಲೀಸ್ ಪ್ರಕರಣದ ನಂತರ ಇದೀಗ ದೇವಾಲಯದ ಆಡಳಿತ ಮಂಡಳಿ ಮತ್ತು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಈ 6 ಮಂದಿಯನ್ನ ಸೇವೆಯಿಂದ ಅಮಾನತು ಮಾಡಲಾಗಿತ್ತು. ಈ ಕುರಿತು ಇಒ ಶೀಲಾ ಅವರು ಅಧಿಕೃತ ಮಾಹಿತಿಯನ್ನ ನೀಡಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿನ ಮತದಾನ ಮತ್ತು ಫಲಿತಾಂಶದ ಕುರಿತು ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ನಮ್ಮವರೇ ನಮಗೆ ಪಾಠ ಕಲಿಸಿದ್ದಾರೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಚುನಾವಣಾ ಫಲಿತಾಂಶದ ಬಗ್ಗೆ ಮಾತನಾಡಿದ ಅವರು, ಈ ಚುನಾವಣೆ ನಮಗೆ ಒಂದು ಹೊಸ ಅನುಭವ ನೀಡಿದೆ. ನಾವು ಯಾರನ್ನ ದೂಷಣೆ ಮಾಡಲು ಹೋಗುವುದಿಲ್ಲ, ಆದ್ರೆ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಎಂಬ ಸಂದೇಶವನ್ನ ನಮ್ಮವರೇ ನಮಗೆ ನೀಡಿದ್ದಾರೆ. ನಂಬುವ ನಿಮ್ಮ ಗುಣವನ್ನ ಸರಿಪಡಿಸಿಕೊಳ್ಳಿ ಎಂಬ ಸಂದೇಶವನ್ನ ಫಲಿತಾಂಶದ ಮೂಲಕ ತಿಳಿಸಿದ್ದಾರೆ ಅಂತ ಪರೋಕ್ಷವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು ಮನಿ ಪವರ್ ಮತ್ತು ಮಜಲ್ ಪವರ್ ಬಗ್ಗೆ ನಾನು ಮೊದಲೇ ಮಾಧ್ಯಮಗಳಲ್ಲಿ ಹೇಳಿದ್ದೆ. ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಎಂಬ ಉದ್ದೇಶದಿಂದ ಚುನಾವಣೆಗೆ ನಿಲ್ಲಿಸಿರಲಿಲ್ಲ. ನಮ್ಮ ಪಕ್ಷದ 17 ಮತಗಳನ್ನ ಉಳಿಸಿಕೊಳ್ಳುವ ದೃಷ್ಟಿಯಿಂದ ಮತ್ತು ನಮ್ಮವರನ್ನ ಪರೀಕ್ಷೆ ಮಾಡಬೇಕು ಎಂಬ ಕಾರಣಕ್ಕೆ ಮಾತ್ರ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ದೆ. ನಾನು ಮನೆಯಲ್ಲೇ ಎಲ್ಲ ಶಾಸಕರ ಜೊತೆ ಸಭೆ ನಡೆಸಿದ್ದೆ ಅಂತ ತಿಳಿಸಿದ್ರು. ಇನ್ನು ಈ ವೇಳೆ ಮೈಸೂರು ಜಿಲ್ಲೆಯ ಒಬ್ಬರನ್ನ ಬಿಟ್ಟು ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಜಿಟಿ ದೇವೇಗೌಡರತ್ತ ಬೊಟ್ಟು ಮಾಡಿದ್ದಾರೆ. ವಿಧಾನ ಪರಿಷತ್ತಿಗೆ ನಡೆದಂಥ ನಿನ್ನೆಯ ಮತದಾನ ನಾನು ಮೊದಲೇ ಮಾಧ್ಯಮ ಸ್ನೇಹಿತರ ಮುಂದೆನೇ ಹೇಳಿದ್ದೆ. ಮನಿ ಪವರು, ಮಸಲ್ ಪವರು ಇದೆಲ್ಲ ಏನು ಹೇಳಿದ್ದೆ. ನಾನು ಚುನಾವಣೆ ಗೆಲ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ ಅಭ್ಯರ್ಥಿ ನಿಲ್ಲಿಸಿದ್ದಲ್ಲ. ನಾನು ಪಕ್ಷದ ವತಿಯಿಂದ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ಈ ದಿನಾಂಕ ನಿಗದಿಯಾದ ಮೇಲೆ ಮನೆಯಲ್ಲೇ 2 ಸಭೆಗಳನ್ನು ಮಾಡಿದೆ. ಎಲ್ಲ ಶಾಸಕರನ್ನ ಎಕ್ಸೆಪ್ಟ್ ಒಬ್ಬರು ಈ ಜಿಲ್ಲೆಯವ್ರನ್ನ ಬಿಟ್ಟು, ಕೆಲವರು ಆಗಲೇ ಸುಮಾರು 1-1.5 ವರ್ಷದಿಂದನೇ ಕಾಲು ಹೊರಗಿಟ್ಬಿಟ್ಟವ್ರು. 2 ಕಾಲನ್ನು, 1 ಕಾಲಲ್ಲ 2 ಕಾಲು ಇಟ್ಕೊಂಡವ್ರೆ. ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಹೇಳಿಕೆಗಳು ಕೊಟ್ಕೊಂಡು ಬಂದಿದ್ದಾರೆ. ಅವರು ಹೇಳಿದ್ದಾರೆ ನನ್ನ ಸಂಪರ್ಕದಲ್ಲೇನು ಇರಲಿಲ್ಲ ಅಂತೇಳಿ. ನಾನು 2 ಸಭೆ ಮಾಡಿದ ಉದ್ದೇಶವೇ ನಮ್ಮ ಪಕ್ಷದ 18ರಲ್ಲಿ 17 ಮತಗಳನ್ನು ಉಳಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ. ಕೊನೆಗೆ ನಮ್ಮಲ್ಲೇ ಶಾಸಕರುಗಳು ಕೆಲವರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಹಾಕದೇ ಇದ್ದರೆ ರಾಂಗ್ ಮೆಸೇಜ್ ಹೋಗ್ತದೆ, ಸೋಲು ಗೆಲುವು ಚುನಾವಣೆಯಲ್ಲಿ ಇದ್ದಿದ್ದೆ, ಅಭ್ಯರ್ಥಿಯನ್ನು ನಿಲ್ಲಿಸಲೇಬೇಕು ಅಂತ ಹೇಳಿ ನಮ್ಮಲ್ಲಿ ಭಾಳ ಕೆಲವು ಶಾಸಕರು ಒತ್ತಾಯಗಳನ್ನು ಮಾಡಿದ್ರು. ನಾನು ಅವತ್ತು ಹೇಳಿದ್ದೆ, ನನಗೆ ಬೇಕಾಗಿರೋದು ನಮ್ಮ 17 ಜನ ನೀವೇನಿದ್ದೀವಿ ಅಂತ ಹೇಳ್ತೀರಿ, 17 ಮತಗಳು ಯಾವುದೇ ಕಾರಣಕ್ಕೂ ಒಡೆದೋಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಏಕೆಂದರೆ ಹಿಂದೆನಾದರೂ ಅನುಭವ ಆಗಿದೆ ನನಗೆ. ಆ ಹಿನ್ನೆಲೆಯಲ್ಲೇ ಹೇಳಿದಾಗ ಇಲ್ಲ ನಮಗೆ ಪರೀಕ್ಷೆ ಮಾಡಬೇಕು, ನಿಜಕ್ಕೂ ಯಾರ್ಯಾರು ಯಾವ ರೀತಿ ಇದ್ದಾರೆ, ಈ ಪಕ್ಷದ ಬಗ್ಗೆ ಗೌರವ ಇಟ್ಟವರು ಯಾರಿದ್ದಾರೆ, ಹಿತಶತ್ರುಗಳು ಯಾರಿದ್ದಾರೆ, ಇದು ಪರೀಕ್ಷೆ ಆಗಬೇಕು ಅಂದರೆ ನೀವು ಅಭ್ಯರ್ಥಿ ಹಾಕಲೇಬೇಕು ಅಂತಕ್ಕಂಥದ್ದು ನನ್ನ ಮೇಲೆ ಒತ್ತಡ ತಂದಂಥದ್ದು. ಆ 2 ಸಭೆ ಮಾಡಿದಾಗ ಅದ್ರ ಮೇಲೆ ತೀರ್ಮಾನ ಮಾಡೋದು.
ಅಭ್ಯರ್ಥಿ ನಿಲ್ಲಿಸಬೇಕು ಅಂತ ಹೇಳಿ. ಈ ಚುನಾವಣೆಯ ನೆನ್ನೆಯ ಫಲಿತಾಂಶ ಬಹುಶಃ ಒಂದು ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳ್ತೀನಿ. ಯಾರನ್ನೂ ದೂಷಣೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ನನ್ನ ಅತಿಯಾದ ನಂಬಿಕೆಯನ್ನು ಎಲ್ಲರ ಮೇಲೂ ಇಡ್ತೀನಿ, ಅದು ನಿಮ್ಮಲ್ಲಿ ಬಂದಿರತಕ್ಕಂಥ ಈ ಗುಣನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶ ನೆನ್ನೆಯ ಫಲಿತಾಂಶ ನನಗೆ ವೈಯಕ್ತಿಕವಾಗಿ ಕೊಟ್ಟಿದೆ. ಶಿರಾ ತಾಲೂಕಿನ ಗಾಣದ ಹುಣಸೆ ಗ್ರಾಮದಲ್ಲಿ ನಡೀತಾ ಇದ್ದ ಅನಧಿಕೃತ ನಿರಾಶ್ರಿತರ ಆಶ್ರಮದ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದು ನರಕಯಾತನೆ ಅನುಭವಿಸ್ತಾ ಇದ್ದ 64 ಜನರನ್ನ ರಕ್ಷಿಸಿದ್ದಾರೆ. ತಡರಾತ್ರಿ ನಡೆದ ಈ ಹೈಡ್ರಾಮಾ ಕಾರ್ಯಾಚರಣೆಯು ಜಿಲ್ಲೆಯಲ್ಲಿ ತೀವ್ರ ಸಂಚಲನ ಮೂಡಿಸಿದೆ. ಗೀತಾ ಎಂಬಾಕೆ ಯಾವುದೇ ಅಧಿಕೃತ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಈ ಆಶ್ರಮವನ್ನು ನಡೆಸ್ತಾ ಇದ್ದು ಇಲ್ಲಿ ನೆಲೆಸಿದ್ದ ನಿರಾಶ್ರಿತರಿಗೆ ತೀವ್ರ ಹಿಂಸೆ ನೀಡಲಾಗ್ತಾ ಇತ್ತು ಎಂಬ ಆರೋಪಗಳು ಕೇಳಿ ಬರ್ತಾ ಇದ್ವು. ಈ ಬಗ್ಗೆ ಮಹಿಳಾ ಸಂಘಟನೆಯೊಂದು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಟಿಡಿಪಿಒ ಅಂಬಿಕಾ ನೇತೃತ್ವದಲ್ಲಿ ತಹಶೀಲ್ದಾರ್ ಮತ್ತು ಪೊಲೀಸರು ಜಂಟಿಯಾಗಿ ದಾಳಿ ನಡೆಸಿದ್ದಾರೆ. ಇನ್ನು ರಕ್ಷಿಸಲ್ಪಟ್ಟ 64 ಮಂದಿಯನ್ನ ಸದ್ಯ ಘೋರ ಸರ್ಕಾರಿ ನಿರಾಶ್ರಿತರ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಆಶ್ರಮದ ಮಾಲೀಕತ್ವ ಹೊಂದಿದ್ದ ಗೀತಾ ವಿರುದ್ಧ ಕಾನೂನು ಕ್ರಮಕ್ಕೆ ಸಿದ್ಧತೆ ನಡೆಸ್ತಾ ಇದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಗಾಣದುಣಸೆಗೆ ಸಂಬಂಧಪಟ್ಟಂತೆ ನಿರಾಶ್ರಿತರ ಶಿಬಿರ ಏನಿದೆ, ಆಶ್ರಮ ಏನಿದೆ, ಅಲ್ಲಿ ಬಲವಂತವಾಗಿ ನಿರಾಶ್ರಿತರನ್ನು ಕರ್ಕೊಬಂದು ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಅವರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಸಹ ಒದಗಿಸದೆ ಇವ್ರನ್ನ ಬಲವಂತವಾಗಿ ಇಲ್ಲಿ ಕೂಡಾಕಿದ್ದಾರೆ, ಬಲವಂತವಾಗಿ ಇವ್ರನ್ನ ಇಲ್ಲೇ ಇಟ್ಟಿದ್ದಾರೆ ಅನ್ನೋದು ಒಂದು ದೂರ ಆಧಾರಿತ ಮೇಲೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ಹಾಗೂ ನಮ್ಮ CDPO ಅವರು, ಪೊಲೀಸ್ ಅವರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಸೇರಿ, ನಾವು ಎಲ್ಲ ಸೇರಿ ಇಲ್ಲಿ ಮಧ್ಯಾಹ್ನದಿಂದ ಸುಮಾರು ತನಿಖೆ ಮಾಡಿದಾಗ ಎಲ್ಲ ಬೆಳಕಿಗೆ ಬಂದ ಅಂಶ ಏನಂತಂದರೆ, ಈಗ ಇವರು ತಮ್ಮ ಮನೆಗೆ ವಾಪಸ್ ಹೋಗೋಕ್ಕೆ ಎಲ್ಲರೂ ತಮ್ಮ ಸಹಮತನ ವ್ಯಕ್ತಪಡಿಸಿರೋದ್ರಿಂದ ನಾವು ಈಗ ನಿರಾಶ್ರಿತರ ಪುನರ್ವಸತಿ ಶಿಬಿರಕ್ಕೆ ಊರಿಗೆ ಇವನ್ನ ಸ್ಥಳಾಂತರ ಮಾಡಿಬಿಟ್ಟು ಅಲ್ಲಿಂದ ಅವರವರ ಸ್ವಂತ ಊರಿಗೆ ಸ್ಥಳಕ್ಕೆ ಕಳಿಸೋಂಥ ಏರ್ಪಾಡನ್ನು ಇಲಾಖೆ ಅವರು ಮಾಡ್ತಾರೆ. ಅದೇ ರೀತಿಯಾಗಿ ಈಗ ಸಾಧನಾ ಮಹಿಳಾ ಸಂಘ ಅವರು ಕೊಟ್ಟಿರೋಂಥ ದೂರನ್ನು ಆಧರಿಸಿ ನಾವು ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ತಗೋಬೇಕು, ಈ ವೃದ್ಧಾಶ್ರಮ ಅನಾಥಾಶ್ರಮ ನಡೆಸಿದ್ರು ಅವ್ರ ಮೇಲೆ ಅನ್ನೋದನ್ನು ನಾವು ಇಲಾಖೆ ಹಂತದಲ್ಲಿ ಮೇಲಾಧಿಕಾರಿಗಳು ತಿಳಿಸ್ಬಿಟ್ಟು ಅದನ್ನು ಕ್ರಮ ತಗೊತೀವಿ. ಸರ್, ಎಷ್ಟು ವರ್ಷದಿಂದ ನಡೀತಿದೆ ಸರ್ ಆಶ್ರಮ? ಇನ್ನು ಮಾಹಿತಿ ಕಲೆಕ್ಟ್ ಇಲ್ಲಿ ಸ್ಥಳೀಯರು ಹೇಳೋದ ಪ್ರಕಾರ ಸುಮಾರು ನಾನು ಬಂದು ಆದಮೇಲೂ ಕೆಲವರು ಮೌಖಿಕವಾಗಿ ನಮಗೆ ಈ ಥರ ಹಿಂಗಂತ ತಿಳಿಸಿದ್ರೆ ಹೊರತು ಯಾರೂ ನಮಗೆ ಲಿಖಿತವಾಗಿ ದೂರು ಕೊಟ್ಟಿರಲಿಲ್ಲ. ಯಾರಾದರೂ ದೂರು ಕೊಟ್ಟರೆ ಕಾನೂನಾತ್ಮಕವಾಗಿ ನಾವು ಕ್ರಮ ತಗೊಂಡು ಅವ್ರಿಗೆ ಯಾವ ರೀತಿ ಸೌಲಭ್ಯ ಒದಗಿಸ್ಬೇಕು ಅದನ್ನು ನಾವು ಒದಗಿಸೋಕ್ಕೆ ನಾವು ಕ್ರಮ ತಗೊತಿದ್ವಿ. ಯಾರೂ ಸಹ ನಮಗೆ ಲಿಖಿತವಾಗಿ ದೂರು ಕೊಟ್ಟಿರಲಿಲ್ಲ. ಸುಮಾರು 1-2 ವರ್ಷದಿಂದ ಇಲ್ಲಿ ನಡೀತಿದೆ ಅಂತ ಇಲ್ಲಿ ಸ್ಥಳೀಯರೆಲ್ಲ ಹೇಳ್ತಿದ್ದಾರೆ. ಅದನ್ನು ನಾವು ತನಿಖೆಯಲ್ಲಿ ಅದು ಬೆಳಕಿಗೆ ಬರಬೇಕಾಗುತ್ತೆ, ಯಾವ ಸತ್ಯಾಂಶ ಏನು ಅನ್ನೋದು ತನಿಖೆ ನಡೆದಾದ್ಮೇಲೆ ಅದು ಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಇವ್ರನ್ನ ನಾವು ಎಲ್ಲನೂ ರಕ್ಷಣೆ ಮಾಡಿಬಿಟ್ಟು ನಿರಾಶ್ರಿತರ ಪುನರ್ವಸತಿ ಶಿಬಿರಕ್ಕೆ ಕಳಿಸ್ಬಿಟ್ಟು ಅಲ್ಲಿದ್ದ ಅವರವರು ತಮ್ಮ ವಾಸ ಸ್ಥಳ ಏನಿದೆ ಅಲ್ಲಿಗೆ ಇಚ್ಛೆಪಟ್ಟಲ್ಲಿ ಅವರಿಗೆ ಕಳಿಸೋಂಥ ಏರ್ಪಾಡುಗಳನ್ನು ಇಲಾಖೆಯಿಂದ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ತುಮಕೂರು ನಿರಾಶ್ರಿತ ಶಿಬಿರದಿಂದ ಒಂದು ಮಿನಿ ಬಸ್ ಬಂದಿದೆ, KSRTCಯಿಂದನೂ ಒಂದು ಬಸ್ ಬಂದಿದೆ. ನಾವು ಇವ್ರಿಗೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿ ಇವತ್ತೇ ತಕ್ಷಣದಿಂದಲೇ ಇವನ್ನ ಎಲ್ಲ ತುಮಕೂರು ನಿರಾಶ್ರಿತ ಶಿಬಿರಕ್ಕೆ ನಾವು ಕಳಿಸೋಂಥ ವ್ಯವಸ್ಥೆ ಮಾಡ್ತೀವಿ. ಸರ್, ಈಗ 2 ವರ್ಷದಿಂದ ಅಂತಂದರೆ ಇಲ್ಲಿ ಎಷ್ಟು ದಿಕ್ತಾದವು, ಇಲ್ಲಿ ಏನಾಯಿತು, ಹೆಂಗೆ ಕರ್ಕೊಂಬಂದರು, ಅದೆಲ್ಲ ಯಾವಾಗ ನಮಗೆ ಮಾಹಿತಿ ಸಿಗುತ್ತೆ ಅಂತ? ಅದನ್ನೆಲ್ಲ ತನಿಖೆ ಮಾಡಿದ್ದಾದ್ಮೇಲೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆ ತನಿಖೆ ಪೂರ್ಣಗೊಳ್ಳೋವರೆಗೂ ತಾವು ಸಹಕಾರ ನೀಡಬೇಕಂತ. ಥ್ಯಾಂಕ್ ಯು.
ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೂಡಲೇ ಕೈಬಿಡುವಂತೆ ಒತ್ತಾಯಿಸಿ ಮಂಡ್ಯದಲ್ಲಿ ಜೆಡಿಎಸ್ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಯೋಜನೆಯ ಹಿಂದೆ ರಿಯಲ್ ಎಸ್ಟೇಟ್ ದಂಧೆ ಅಡಗಿದೆ ಎಂದು ಆರೋಪಿಸಿರುವ ಜೆಡಿಎಸ್ ನಾಯಕರು ಸಿದ್ದರಾಮಯ್ಯ ಮತ್ತು ಸಿಎಂ ಡಿಕೆ ಶಿವಕುಮಾರ್ ಪ್ರತಿಷ್ಠೆಯನ್ನ ಬದಿಗೊತ್ತಿ ರೈತರ ಕೃಷಿ ಭೂಮಿಯನ್ನ ಉಳಿಸಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಈ ಟೌನ್ಶಿಪ್ ಯೋಜನೆಯಿಂದ ಹೈನುಗಾರಿಕೆ, ರೇಷ್ಮೆ ಮತ್ತು ತೋಟಗಾರಿಕೆ ಉದ್ಯಮಗಳು ನಾಶವಾಗ್ತಾ ಇದ್ದು 10 ಲಕ್ಷಕ್ಕೂ ಹೆಚ್ಚು ಮರಗಳು ಕಡಿತಗೊಳ್ತಾ ಇವೆ. ಇನ್ನು ಕೃಷಿ ಭೂಮಿ ಕಳೆದುಕೊಳ್ಳುವ ರೈತರು ಬೀದಿಗೆ ಬೀಳುವ ಆತಂಕ ಎದುರಾಗಿದ್ದು ಸರ್ಕಾರ ಕೂಡಲೇ ಅಂತಿಮ ಅಧಿಸೂಚನೆಯನ್ನ ರದ್ದುಗೊಳಿಸಬೇಕೆಂದು ಎಚ್ಚರಿಕೆ ಸಹ ನೀಡಿದ್ದಾರೆ. ಇನ್ನು ಈ ಹೋರಾಟದ ಭಾಗವಾಗಿ ಜೂನ್ 21ರಂದು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಮಂಡ್ಯದಿಂದ ಸಾವಿರಾರು ಜನರು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಪ್ರತಿಭಟನಾಕಾರರು ತಿಳಿಸಿದರು. ಘನವೆತ್ತ ಕರ್ನಾಟಕ ಸರ್ಕಾರ ಬಿಡದಿಯಲ್ಲಿ ಏನು ಕೈಗೊಂಡಿರುವಂಥ ಟೌನ್ಶಿಪ್ಗೆ ಅಲ್ಲಿಯ ರೈತರನ್ನು ಒಕ್ಕಲೆಬ್ಬಿಸಿ ಅಲ್ಲಿ ಕೃಷಿಗೆ ಫಲವತ್ತಾದ ಭೂಮಿಯನ್ನು ರೈತರಿಂದ ಕಸ್ಕೊಂಡು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಅಂದರೆ ಖಾಸಗಿಯವರಿಗೆ ಕೊಟ್ಟು ಅಲ್ಲಿ ಒಂದು ಟೌನ್ಶಿಪ್ನ ಅಭಿವೃದ್ಧಿ ಮಾಡಬೇಕು ಅಂತ ಏನು ಹೊರಟಿದೆ. ಅದರಲ್ಲೂ ನೂತನವಾಗಿ ಕರ್ನಾಟಕ ರಾಜ್ಯದ ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈ ಯೋಜನೆಯನ್ನು ಸರ್ಕಾರದ ಪ್ರತಿಷ್ಠೆ ಅನ್ನೋದ್ರ ಬದಲಾಗಿ ಅವರ ವೈಯಕ್ತಿಕ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡು ಈ ಟೌನ್ಶಿಪ್ನ ನಾನು ಮಾಡೇ ತೀರ್ತೀನಿ ಅಂತ ಏನು ಒಂದು ದುರ್ವರ್ತನೆಯನ್ನು ತೋರ್ತಾ ಇದ್ದಾರೆ. ಅದರ ವಿರುದ್ಧ ಜಾತ್ಯತೀತ ಜನತಾದಳ ಪಕ್ಷ ಈ ರಾಜ್ಯದ ಹಲವಾರು ರೈತ ಮುಖಂಡರು, ರೈತರು, ಈ ರಾಜ್ಯದ ಹಿತವನ್ನು ಕಾಯ್ತಾ ಇರ್ತಕ್ಕಂಥ ಕೆಲವು ಒಕ್ಕೂಟಗಳನ್ನು ಒಳಗೊಂಡುಕೊಂಡು ದಿನಾಂಕ 21/6/2026 ಭಾನುವಾರ ಬೆಳಗ್ಗೆ 9 ಗಂಟೆಗೆ ಏನು ಆ ಭಾಗದಲ್ಲಿ ಈಗ ಕೆಲವು ಗ್ರಾಮಗಳನ್ನು ಮಾರ್ಕ್ ಮಾಡಿ ನೋಟಿಸನ್ನು ಇಶ್ಯೂ ಮಾಡುವಂಥ ಕಾರ್ಯಕ್ರಮವನ್ನು ಸರ್ಕಾರ ಏನು ಮಾಡಿದೆ, ಆ ಗ್ರಾಮಗಳಲ್ಲಿ ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ಚುರುಕನ್ನು ಮುಟ್ಟಿಸಿ ಈ ಯೋಜನೆಯನ್ನು ಕೈ ಬಿಡಬೇಕು ಅಂತ ನಾವು ಒಂದು ಹೋರಾಟವನ್ನು ಏನು ನಮ್ಮ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕೈಗೊಂಡಿದ್ದೇವೆ. ಆ ಹೋರಾಟ ಯಶಸ್ವಿ ಆಗಲಿಕ್ಕೆ ನಾವು ಇಡೀ ರಾಜ್ಯದ ರೈತ ಒಕ್ಕೂಟದಲ್ಲಿ ಮನವಿ ಮಾಡ್ತಾ, ಅದೇ ರೀತಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು, JDS ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು, ಎಲ್ಲ ನಾಯಕರುಗಳು ಆ ದಿನ ಆ ಕಾಲ್ನಡಿಗೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ಈ ಮೂಲಕ ತಮ್ಮ ಮುಖೇನ ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಜಮೀನು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ 2 ಕುಟುಂಬಗಳ ನಡುವೆ ಮಾರಾಮಾರಿ ನಡೆದಿದ್ದು ವಿವಾದಿತ ಜಾಗದಲ್ಲಿ ನಿರ್ಮಿಸಲಾಗಿದ್ದ ಮನೆಯನ್ನ ಧ್ವಂಸಗೊಳಿಸಿರುವ ಘಟನೆ ಕುಣಿಗಲ್ ತಾಲೂಕಿನ ಚನ್ನಾಪುರ ಜೋಡಿ ಗ್ರಾಮದಲ್ಲಿ ನಡೆದಿದೆ. ಕುಪ್ಪಯ್ಯ ಹಾಗೂ ಪರಶುರಾಮ್ ಎಂಬುವವರ ಕುಟುಂಬಗಳ ನಡುವೆ ಜಮೀನಿನ ವಿಷಯವಾಗಿ ದೀರ್ಘಕಾಲದಿಂದ ವಾಜ್ಯವಿದೆ. ಇನ್ನು ಈ ನಡುವೆ ವಿವಾದಿತ ಜಾಗದಲ್ಲಿ ಕುಪ್ಪಯ್ಯನ ಮಕ್ಕಳು ರಾತ್ರೋರಾತ್ರಿ ಮನೆ ನಿರ್ಮಾಣ ಮಾಡಿದ್ದಾರೆ. ಇದನ್ನ ಗಮನಿಸಿದ ಪರಶುರಾಮ್ ಕುಟುಂಬದವರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ನಿರ್ಮಾಣ ಹಂತದಲ್ಲಿದ್ದ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪರಶುರಾಮ್ ಕುಟುಂಬದ ಮಹಿಳೆಯರು ಮನೆಯನ್ನ ಧ್ವಂಸಗೊಳಿಸ್ತಾ ಇದ್ದಾಗ 2 ಕುಟುಂಬಗಳ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಪರಿಸ್ಥಿತಿ ಕೈಮೀರಿ ಗಲಾಟೆ ಉಂಟಾಗಿದ್ದು ದೊಣ್ಣೆಗಳನ್ನ ಹಿಡಿದು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಇನ್ನು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದು ಈ ಜಮೀನು ವಿವಾದವನ್ನ ನ್ಯಾಯಾಲಯದ ಮೂಲಕವೇ ಇತ್ಯರ್ಥಪಡಿಸಿಕೊಳ್ಳುವಂತೆ 2 ಕುಟುಂಬಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಮಾಡಿ
ನಾನು ಎಂದಿಗೂ ಸಚಿವ ಸ್ಥಾನವನ್ನ ಕೇಳಿ ಪಡೆದವನಲ್ಲ. ಪಕ್ಷದ ಹೈಕಮಾಂಡ್ ನೀಡಿದ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದೇನೆ ಅಷ್ಟೇ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ನನ್ನ 41 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ನಾನು ಎಂದೂ ಅಧಿಕಾರವನ್ನ ಬೇಡಿಕೆ ಇಟ್ಟಿಲ್ಲ. ಪಕ್ಷದ ಹೈಕಮಾಂಡ್ ನಿರ್ಧಾರದಂತೆ ಕೆಲಸ ಮಾಡಿದ್ದೇನೆ, ಮುಂದೆಯೂ ಹಾಗೆ ಮಾಡ್ತೇನೆ. ಸಚಿವ ಸ್ಥಾನ ಸಿಗದೇ ಇದ್ದಕ್ಕೆ ನನಗೆ ಯಾವುದೇ ಬೇಸರವಿಲ್ಲ. ಪಕ್ಷವನ್ನ ಬಲಪಡಿಸುವುದೇ ನಮ್ಮ ಗುರಿ ಅಂತ ತಿಳಿಸಿದ್ರು. ತಮ್ಮನ್ನ 2ನೇ ದರ್ಜೆಯ ನಾಯಕ ಎಂದು ಕರೆಯುತ್ತಿರುವವರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ ಅವರು, ಸಚಿವ ಸ್ಥಾನ ಸಿಗದೇ ಇದ್ರೆ ನಾನು 2ನೇ ದರ್ಜೆಯ ನಾಯಕನಾಗುತ್ತಿಲ್ಲ. ಯಾವಾಗ ಏನು ಆಗಬೇಕು ಎಂಬುದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅದಕ್ಕೆ ಅದರದ್ದೇ ಆದ ಲೆಕ್ಕಾಚಾರ ಇರುತ್ತೆ. ನಾವು 10 ಕರೆದು ಮಂತ್ರಿ ಪದವಿ ಪಡೆಯುವವರಲ್ಲ ಅಂತ ಖಾರವಾಗಿ ಉತ್ತರ ನೀಡಿದ್ರು. ಇನ್ನು ಯತೀಂದ್ರ ಅವರಿಗಾಗಿ ನನಗೆ ಸಚಿವ ಸ್ಥಾನ ಕೈ ತಪ್ಪಿದೆ ಎಂಬ ಮಾತುಗಳು ತಪ್ಪು. ನಾನು ಮತ್ತು ಸಿದ್ದರಾಮಯ್ಯ ಒಟ್ಟಾಗಿ ಹೋರಾಟ ಮಾಡಿಕೊಂಡು ಬಂದವರು, ಈಗಲೂ ಮತ್ತು ಮುಂದೆ ಒಟ್ಟಾಗಿ ಇರ್ತೇವೆ. ಇನ್ನು ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಇರೋದ್ರಿಂದಲೇ ನಾವು ಗಟ್ಟಿಯಾಗಿದ್ದೇವೆ ಅಂತ ಮಹದೇವಪ್ಪ ಸ್ಪಷ್ಟಪಡಿಸಿದ್ದಾರೆ. ನೋಡ್ರಿ, ಯಾವಾಗ ಏನು ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ಅಲ್ಲ, ಎಚ್.ಸಿ. ಮಹದೇವಪ್ಪ ಮೈಸೂರು ಭಾಗದಲ್ಲಿ ಪ್ರಭಾವಿ ನಾಯಕರು, ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಹೈಕಮಾಂಡ್ ಅಂತ? ಎಲ್ಲಿ ನಿರ್ಲಕ್ಷ್ಯ ಮಾಡಿದ್ವಿ ಅಂತ ಎಲ್ಲಿ ಹೇಳಿದ್ದಾರೆ? ಈಗ ಸಚಿವ ಸ್ಥಾನಕ್ಕೆ ಯಾಕೆ ಹಂತದಲ್ಲಿ ಆಗಬೇಕಿತ್ತು? ಆ್ಯಕ್ಚುಲಿ ಅವ್ರದ್ದೇ ಲೆಕ್ಕಾಚಾರಗಳಿರ್ತವೆ, ಮಾಡಿದ್ದಾರೆ. ನೆಕ್ಸ್ಟ್ ಮಾಡುವಾಗ ಎಲ್ಲನೂ ಪರಿಶೀಲನೆ ಮಾಡ್ತಾರೆ. ನಿಮಗೆ ವಿಶ್ವಾಸ ಇದೆಯಾ? ಯಾವುದು? ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ನಾನು ನನ್ನ ಸರ್ವಿಸಲ್ಲಿ 41 ವರ್ಷ ಆಯಿತು. ನನಗೆ ಮಂತ್ರಿ ಕೊಡಿ, ಈ ಖಾತೆ ಕೊಡಿ ಅಂತ ಎಂದು ಯಾರಿಂದ ಓದೋನೂ ಅಲ್ಲ, ಕೇಳಿದವನೂ ಅಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧರಾಗಿ ಅದೇ ರೀತಿ ಕೆಲಸ ಮಾಡೋನು. ಅದಕ್ಕಿಂತ ಹೆಚ್ಚಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆಗೆ, ಅದರ ರಕ್ಷಣೆಗೆ ಸಂಘಟನೆಗಳ ಜೊತೆಯಲ್ಲಿ ಸೇರಿ, ಯುವಕರ ಜೊತೆಗೆ ಸೇರಿ ರಾಜ್ಯಾದ್ಯಂತ ಹೋರಾಟ ಮಾಡೋನು. ಅದಕ್ಕಿಂತ ಸಂವಿಧಾನನ ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡೋದು, ಜಾಗೃತಿ ಮೂಡಿಸೋಂಥ ಕೆಲಸ. ಯಾರಿಗೂ ಸಂವಿಧಾನ ಪೀಠಿಕೆ ಗೊತ್ತಿರಲಿಲ್ಲ, ಓದ್ತಾ ಇರಲಿಲ್ಲ. 3 ವರ್ಷ ಮಕ್ಕಳು ಈಗ ಸಂವಿಧಾನ ಅಂದರೆ ಏನು, ಅದರಿಂದ ಹೆಂಗೆ ಜನರ ಹಕ್ಕು ರಕ್ಷಣೆ ಆಗುತ್ತೆ, ಹೆಂಗೆ ಪ್ರಜಾಪ್ರಭುತ್ವದ ಒಂದು ಅಡಿಪಾಯ ಅಲ್ಲಿದೆ ಅನ್ನೋದೆಲ್ಲ ಈಗ ಅರ್ಥ ಆಗಿದೆ. ಹೀಗಾಗಿ ಅದು ನನಗೆ ಆ ಕಾರಣಕ್ಕೆ ಸಂಘಟನೆಗಳು, ಜನಸಮುದಾಯಗಳು ಸ್ವಯಂ ಪ್ರೇರಿತರಾಗಿ ಆ ರೀತಿಯ ಒಂದು ಅಭಿಪ್ರಾಯವನ್ನು ವ್ಯಕ್ತ. ಮಹದೇವಪ್ಪ ಒಬ್ಬ ನಮ್ಮ ನಾಯಕ, ಹೋರಾಟ ಮಾಡ್ತೇನೆ ಅನ್ನೋದು ಅವರು ಅಭಿವ್ಯಕ್ತ ಮಾಡ್ತಾ ಇದ್ದಾರೆ. ನಾನು ಇಲ್ಲ ಅವ್ರನ್ನ ಹೋರಾಟ ಮಾಡಿ ಅಂತ ಕೊಡ್ತೀನಿ. 41 ವರ್ಷ ನನಗೆ ಸಾರ್ವಜನಿಕ ಬಂದು ಒಂದು ಕೂದಲಷ್ಟು ಕಾನೂನಿಗೆ ವಿರುದ್ಧವಾದಂಥ ನಿರ್ಣಯ ತೀರ್ಮಾನ ಮಾಡಿಲ್ಲ. ಈಗಲೂ ಮಾಡಿಲ್ಲ, ಹಿಂದೇನೂ ಮಾಡಿಲ್ಲ, ಮುಂದೆನೂ. ಆಧಾರರಹಿತವಾದಂಥ ದೂರುಗಳು ಮತ್ತು ಎಲ್ಲ ಸಮಯನೂ ಬಿಟ್ಟು ಇದೇ ಸಮಯದಲ್ಲಿ ಯಾಕೆ ಬಂತಂತ ನನಗೂ ಗೊತ್ತಿಲ್ಲ. ಬೇಸ್ಲೆಸ್ ಎಲಿಗೇಷನ್ಸ್. ನೋಡಪ್ಪ, ಯತೀಂದ್ರ ಸಿದ್ದರಾಮಯ್ಯನವರು, ಸುನಿಲ್ ಬೋಸ್ ಅವರು ಇಬ್ಬರು ಒಂದೇ ನನಗೆ. ಅವರಿಬ್ಬರು ಜೊತೆಯಾಗಿ 40 ವರ್ಷಕ್ಕೂ ಹೆಚ್ಚು ಕಾಲ ನಾನು ಸಿದ್ದರಾಮಯ್ಯ ಜೊತೆಯಾಗಿ ಯಾವ ಸಮುದಾಯಗಳ ರಕ್ಷಣೆಗೆ ಕೆಲಸ ಮಾಡಿದ, ರಾಜ್ಯದ ಅಭಿವೃದ್ಧಿಗೆ ಆ ರೀತಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ. ಆ ರೀತಿ ಮಾಡ್ತಾರೆ ಅಂತ ಭರವಸೆ. ಯಾಕೆ ವಿಫಲ ಆಗುತ್ತೆ? ನಾವೆಲ್ಲ ಚರ್ಚೆ ಮಾಡಲ್ವಾ? ಚರ್ಚೆ ಮಾಡ್ತೀವಿ. ಒಂದು ಕಡೆ ಎಚ್. ಮಹದೇವಪ್ಪ ಅಂದ್ರೆ ಈಗ 2ನೇ ಲೈನ್ ನಾಯಕರಾಗ್ಬಿಟ್ರ ಅಂತ. ಯಾಕೆಂದ್ರೆ ಮೊದಲ ಪಂಕ್ತಿ ನಾಯಕರಾಗಿದ್ರು, ಇವಾಗ ಎಲ್ಲ ಒಂದ್ ಕಡೆ ಫಸ್ಟ್ ಇಲ್ಲ ಅಂದ್ರೆ ಸೆಕೆಂಡ್ ಆಗಕ್ಕೆ ಸಾಧ್ಯನಾ? ಫಸ್ಟೇ ಯಾವಾಗ್ಲೂ ಮಾಡಿದ್ರೆ ಅಂತ ಮೇಲ್ನೋಟ ಕಾಣುತ್ತಲ್ಲ. ಈಗ ನಿರ್ಲಕ್ಷ್ಯ ಅಂತ ಏನಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಫಸ್ಟ್ ಇಲ್ಲ ಅಂದ ತಕ್ಷಣ ಸೆಕೆಂಡ್ ಬಂದ್ಬಿಟ್ಟು ಅಂತ ಅರ್ಥ ಏನಿಲ್ಲ. ಚಾಮರಾಜನಗರ ತಾಲೂಕಿನ ಹೊಂಗನೂರು ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ನಾಮಫಲಕಕ್ಕೆ ಕಿಡಿಗೇಡಿಗಳು ಸಗಣಿ ಬಳಿದು ಅವಮಾನಿಸಿರುವ ಘಟನೆ ನಡೆದಿದ್ದು, ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಮಸಣಾಪುರ ಘಟನೆಯ ಬೆನ್ನಲ್ಲೇ ಈ ಕೃತ್ಯ ಮರುಕಳಿಸಿರುವುದು ಸಾರ್ವಜನಿಕರಲ್ಲಿ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ತಪ್ಪಿತಸ್ಥರನ್ನ ಶೀಘ್ರ ಬಂಧಿಸಿ ಕಾನೂನು ಕ್ರಮ ಜರುಗಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಪೊಲೀಸ್ ಇಲಾಖೆಯು ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದು, ಪೂರ್ವ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಆರೋಪಿಗಳ ಪತ್ತೆಗೆ ಸಿಸಿಟಿವಿ ದೃಶ್ಯಾವಳಿ ಹಾಗೂ ಟವರ್ ಲೊಕೇಶನ್ ಪರಿಶೀಲನೆ ಮಾಡಲಾಗ್ತಾ ಇದೆ. ಇನ್ನು ಶಾಸಕ ಎ.ಆರ್. ಕೃಷ್ಣಮೂರ್ತಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪದೇ ಪದೇ ನಡೀತಾ ಇರುವ ಅವಮಾನದ ಘಟನೆಗಳನ್ನ ಖಂಡಿಸಿರುವ ಅವರು, ಇಂತಹ ಕೃತ್ಯಗಳನ್ನ ತಡೆಯಲು ಹೊಸ ಕಾನೂನು ಜಾರಿಗೆ ತರುವ ನಿಟ್ಟಿನಲ್ಲಿ ಗೃಹ ಸಚಿವರೊಂದಿಗೆ ಚರ್ಚೆ ಮಾಡಿ ವಿಧಾನಸಭೆಯಲ್ಲಿ ಪ್ರಸ್ತಾಪನೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ.
ಇದೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.